ಇನ್ನು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಂತಹ ಬಸ್ ಚಾಲಕ ಬಸ್ ಹೆಡ್ಲೈಟ್ ಇಲ್ಲದೆ ಚಾಲನೆ ಮಾಡಿರತಕ್ಕಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಕಲಬುರಗಿಯಿಂದ ಚಿಂಚೋಳಿಗೆ ಆ ಒಂದು ಬಸ್ ಹೊರಟಿತ್ತು. ಬರೋಬ್ಬರಿ 84 ಕಿಲೋಮೀಟರ್ ದೂರದ ಪ್ರಯಾಣವನ್ನು ಮಾಡಿತ್ತು. 10ಕ್ಕೂ ಹೆಚ್ಚು ಪ್ರಯಾಣಿಕರು ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬರೋಬ್ಬರಿ 84 ಕಿಲೋಮೀಟರ್ ದೂರದ ಪ್ರಯಾಣ, ಅಷ್ಟು ದೂರ ಪ್ರಯಾಣ ಮಾಡ್ತಾ ಇದ್ರು. 10ಕ್ಕೂ ಹೆಚ್ಚು ಪ್ರಯಾಣಿಕರು ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮೊಬೈಲ್ ಲೈಟ್ ಹಾಕಿ ನಿರ್ವಾಹಕ ಚಾಲಕನಿಗೆ ಸಹಕರಿಸಿರತಕ್ಕಂಥ ಒಂದು ದೃಶ್ಯ ಈಗ ಗೊತ್ತಾಗ್ತಾ ಇದೆ. ಕಲಬುರಗಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ? ಸರ್ಕಾರಿ ಬಸ್ಗಳ ಸುರಕ್ಷತೆ ಕಾಗದದಲ್ಲಷ್ಟೇ ಉಳ್ಕೊಂಡಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಎಬ್ಬಿಸ್ಬಿಟ್ಟಿದೆ ಈ ಒಂದು ವಿಚಾರ. ಕಲಬುರಗಿಯಲ್ಲಿ ಬೆಳಕೇ ಇಲ್ಲದ ಬಸ್ ಒಂದನ್ನು ರಸ್ತೆಗೆ ಇಳಿಸಿ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡಿರತಕ್ಕಂಥ ಒಂದು ಘಟನೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ. ಟಾರ್ಚ್ ಬಿಟ್ಕೊಂಡು ಬಸ್ ಓಡಿಸ್ತಾ ಇದ್ದಾನೆ. ಲೆಕ್ಕ ಹಾಕಿ ಯಾವ ಪರಿಸ್ಥಿತಿ ಇದೆ ಅಂತ. ಯಾವುದ್ರಿ ಇದು? ರಾತ್ರಿ ಹೊತ್ತು ಟಾರ್ಚ್ ಬಿಟ್ಕೊಂಡು ಬಸ್ ಓಡಿಸುವಂಥದ್ದು. ನಮಗೆ ಟೂ ವೀಲರ್ ಟಾರ್ಚ್ ಬಿಟ್ಕೊಂಡು ಓಡಿಸೋದಕ್ಕಾಗಲ್ಲ, ಬೆಳಕು ಕಾಣಿಸಲ್ಲ. ಅಂತರದಲ್ಲಿ ಟಾರ್ಚ್ ಬಿಟ್ಕೊಂಡು ಮೊಬೈಲ್ ಟಾರ್ಚನ್ನು ಹಾಕೊಂಡು ಹೈವೇಯಲ್ಲಿ ಬಸ್ ಓಡಿಸ್ತಾ ಇದ್ದಾರೆ ನೋಡಿ. ಕಲಬುರಗಿಯಿಂದ ಚಿಂಚೋಳಿಗೆ ತೆರಳುತ್ತಿದ್ದಂಥ K28 ಅದು K28 1985 ಸಂಖ್ಯೆಯ KKRTC ಬಸ್ ಹೆಡ್ಲೈಟ್ ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲೇ ಬೆಳಗ್ಗೆ ಸುಮಾರು 7:30ಕ್ಕೆ ಬಸ್ ನಿಲ್ದಾಣದಿಂದ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 84 ಕಿಲೋಮೀಟರ್ ದೂರದ ಪ್ರಯಾಣವನ್ನು ಇದೇ ಸ್ಥಿತಿಯಲ್ಲಿ, ಅಂದರೆ ಮೊಬೈಲ್ ಟಾರ್ಚ್ ಇಟ್ಕೊಂಡು ಓಡಿಸಿದಾರಂತೆ.